ಕೋಗಿಲು ಅಕ್ರಮ ವಾಸಿಗರಿಗೆ ಸರ್ಕಾರದಿಂದ ಮನೆ ಭಾಗ್ಯ. ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರಿಂದ ಪ್ರತಿಭಟನೆ. ಕೋಗಿಲು ಉಳಿಸಿ ವಲಸಿಗರನ್ನ ತೊಲಗಿಸಿ ಅಂತ ಪ್ರತಿಭಟನೆ ನಡೆಸಿದೆ. ಕೋಗಿಲು ಉಳಿಸಿ ಅಕ್ರಮ ವಾಸಿಗರನ್ನ ತೊಲಗಿಸಿ ಅಂತ ಬಿಜೆಪಿ ನಡೆಸಿದಂತ ಪ್ರತಿಭಟನೆ. ವಿಜೇಂದ್ರ, ಎಸ್ಆರ್ ವಿಶ್ವನಾಥ್, ಸಿಟಿ ರವಿ, ತಮ್ಮೇಶ್ ಗೌಡ ಭಾಗಿಯಾದರು. ಜಯನಗರ ಠಾಣೆ ಬಳಿ ಪೊಲೀಸರಿಂದ ಬಿಗಿ ಬಂದೋಬಸ್ತ್. ಕೋಗಿಲು ಅಕ್ರಮ ವಾಸಿಗರಿಗೆ ಮನೆ ಭಾಗ್ಯ ಕೊಡೋದಕ್ಕೆ ಸರ್ಕಾರ ಏನ್ ಮುಂದಾಗಿದೆ? ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಪ್ರತಿಭಟನೆಯನ್ನ ನಡೆಸಿದ್ರು. ಪ್ರತಿಭಟನೆಯ ದೃಶ್ಯ ನೋಡ್ತಾ ಇದ್ರೆ ಈ ಕಾಂಗ್ರೆಸ್ಸಿನ ಸರ್ಕಾರ ಮತಾಂಧರಿಗೆ ಮನೆ ಆಗ್ತಾ ಇದೆ. ಅದರ ಮುಖಾಂತರ ಬಾಂಗ್ಲಾದೇಶದವರಿಗೆ ಏನಾದ್ರೂ ಒಂದು ಸೈಟ್ ಸಿಕ್ಕಿದ್ರು ಸಹ ಅದು ಕೆಟ್ಟ ಪರಂಪರೆಯನ್ನ ರಾಜ್ಯದಲ್ಲಿ ನಾಂದಿ ಆಡ್ತೈತೆ. ಮುಂದೆ ಬರುವಂತ ದಿನಗಳಲ್ಲಿ ಅವ್ರಿಗೆಲ್ಲ ಒಂದು ರೀತಿ ಪಾಸ್ಪೋರ್ಟ್ ಬೇಕಾಗೇ ಇಲ್ಲ. ಬಾಂಗ್ಲಾದೇಶದಿಂದ ಡೈರೆಕ್ಟ್ ಆಗಿ ಬೆಂಗಳೂರಿಗೆ ಬರಕ್ಕೆ ಇದೇ ಸಾಕು ಹಬ್. ಬೆಂಗಳೂರನ್ನ, ಕರ್ನಾಟಕವನ್ನ ಬಾಂಗ್ಲಾದೇಶದ ಹಬ್ ಮಾಡ್ತಾರೆ. ನಮ್ಮ ಚಿಂತೆ ಇರುವಂತದ್ದು ಕನ್ನಡಿಗರಿಗಿಲ್ದೇ ಇರುವಂತ ನೆಲ. ಬಾಂಗ್ಲಾದೇಶದ ಮೇಲೆ ಕಾಂಗ್ರೆಸ್ಗೆ ಪ್ರೀತಿ ಯಾಕೆ? ಅವ್ರನ್ನ ಬ್ರದರ್ಸ್ ಅನ್ನೋರು. ಅವ್ರಿಗೇನಾನ ಪ್ರೀತಿ ಇದ್ರೆ ಈ ಕಾಂಗ್ರೆಸ್ ಅವ್ರದ್ದು ಜಮೀನ್ ಇದೆಯಲ್ಲ ಅಲ್ಲಿ ತಗೊಂಡೋಗಿ ಕೊಡ್ಲಿ. ಕಾಂಗ್ರೆಸ್ ಲೀಡರ್ಸ್ದು ಜಮೀನ್ ಇದೆಯಲ್ಲ ಅಲ್ಲಿ ಕೊಡ್ಲಿ. ಇದ್ಯಾಕೆ ಕನ್ನಡಿಗರದ್ದು? ಇದು 7 ಕೋಟಿ ಕೋಗಿಲಿನಲ್ಲಿ ಏನು ಅಕ್ರಮ ವಲಸಿಗರಿಗೆ, ಬಾಂಗ್ಲಾದೇಶದಿಂದ ಬಂದಂತ ಅಕ್ರಮ ವಲಸಿಗರಿಗೆ ಅವರ ಮನೆಯನ್ನ ಕೆಡವಿರ್ತಕ್ಕಂಥದ್ದೇ ಕಾಂಗ್ರೆಸ್ ಸರ್ಕಾರ. ಆದ್ರೆ ಕೆ.ಸಿ. ವೇಣುಗೋಪಾಲ್ ಅವರು ಗದರಿಸಿದ್ರು ಅಂತ ಹೇಳಿ ಪಾಪ ಸಿದ್ದರಾಮಯ್ಯನವರು ತನ್ನ ಮುಖ್ಯಮಂತ್ರಿ ಕುರ್ಚಿಯಲ್ಲಿ ಕಳ್ಕೋಬೇಕಾಗ್ತದೆ ಅಂತ ಹೇಳಿ ಆ ಅಕ್ರಮ ವಲಸಿಗರಿಗೆ ಇವತ್ತು ಮನೆಗಳನ್ನ ಕೊಡೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ಡಿ.ಕೆ. ಶಿವಕುಮಾರ್ ಅವರು ಕೂಡ ಮುಖ್ಯಮಂತ್ರಿ ಕುರ್ಚಿಯನ್ನ ಕಸ್ಕೋಬೇಕು ಅನ್ನೋ ಕಾರಣಕ್ಕೆ ಕೆ.ಸಿ. ವೇಣುಗೋಪಾಲ್ ಮುಖೇನ ಮುಖ್ಯಮಂತ್ರಿಗಳಿಗೆ ಧಮಕಿ ಹಾಕಿಸಿ ಅವರು ಕೂಡ ಈ ಅಕ್ರಮ ವಲಸಿಗರಿಗೆ ಇವತ್ತು ಮನೆಗಳನ್ನು ಕೊಡೋದಕ್ಕೆ ಹೊರಟಿದ್ದಾರೆ. ನಾನು ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿ ಕೇಳೋದಕ್ಕೆ ಇಚ್ಛೆ ಪಡ್ತೇನೆ. ಇವತ್ತಿನ ಈ ಹೋರಾಟ ಇವತ್ತೆಲ್ಲೊಂದ್ ಕಡೆ 100-200 ಕುಟುಂಬದ ವಿಚಾರ ಅಲ್ಲ. ಇದು ಈ ಬಾಂಗ್ಲಾದೇಶಿಯರು ಸರ್ಕಾರ, ಈ ಕಾಂಗ್ರೆಸ್ ಸರ್ಕಾರ ಕೇರಳದ ಎಲೆಕ್ಷನ್ ಅನ್ನ ಗಮನದಲ್ಲಿಟ್ಟುಕೊಂಡು ಅಲ್ಲಿಯ ಮುಖ್ಯಮಂತ್ರಿ ಇಲ್ಲಿ ಬುಲ್ಡೋಸರ್ ಸರ್ಕಾರ ಅಂತ ಹೇಳಿಕೆಯನ್ನು ಕೊಟ್ಟಿದ್ದ ತಕ್ಷಣನೇ ಇಲ್ಲಿಯ ಕಾಂಗ್ರೆಸ್ ಸರ್ಕಾರ ಬುಲ್ಡೋಸರ್ ಸರ್ಕಾರ ಅಲ್ಪಸಂಖ್ಯಾತರ ಮುಸಲ್ಮಾನರ ವಿರುದ್ಧವಾಗಿದೆ ಅನ್ನಂತ ಹೇಳಿಕೆಯನ್ನು ಕೊಟ್ಟು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.